ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಒಂದು ಅಪ್ಡೇಟ್ ಬಂದಿದೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನೀವೆಲ್ಲರಿಗೂ ತಿಳಿದಿರುವ ಹಾಗೆ 29 ಈ ಒಂದು ಸೆಪ್ಟೆಂಬರ್ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳಿದರು KCET ಮತ್ತು ಇನ್ನೊಂದು ಸಲ ರಿಸಲ್ಟ್. ಬಟ್ ತಾಂತ್ರಿಕ ಕಾರಣದಿಂದಾಗಿ ಅದನ್ನು ಅಕ್ಟೋಬರ್ 1ಗೆ ಶಿಫ್ಟ್ ಮಾಡಿದರು. ಅದು ಅಕ್ಟೋಬರ್ 1ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಸೊ ಆ ದಿನ ಬರುತ್ತೆ. ಸೊ ಬಂದಿರೋಂಥ ಮಾಹಿತಿ ಪ್ರಕಾರ ಏನು ನಾವೇನು ಅಂದ್ಕೊಂಡಿದ್ದೀವಿ, ಒಂದು 50% ಆದ ನಂತರ ಕೆಲವು ಏನು ರೂಲ್ಸ್ ಇದೆ ಅದ್ರ ಪ್ರಕಾರ ಈ ಒಂದು ರ್ಯಾಂಕಿಂಗ್ನಲ್ಲಿ ಎಲ್ಲಿ ಬದಲಾವಣೆ ಮಾಡಲಾಗುತ್ತೆ, ಏನು ಮಾಡಲಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂಜಿನಿಯರಿಂಗ್ಗೆ ಮಾತ್ರ ಅದು ಅನ್ವಯ ಆಗುತ್ತೆ ಅಂತ ಸುದ್ದಿ ಬಂದಿದೆ. ಬಹುಶಃ ಆ ಕಾರಣದಿಂದ ಇರ್ಬೋದು. ಬಯಾಲಜಿನಲ್ಲಿ ಯಾವುದೇ ರೀತಿ ನಾರ್ಮಲೈಸೇಷನ್ ಮಾಡುವಂಥ ಟೆಕ್ನಿಕಲ್ಲಿ ಬಯಾಲಜಿಲಿಂದ ಯಾವುದೇ ರೀತಿ ಮಾರ್ಕ್ಸ್ ಡಿಟೆಕ್ಟ್ ಮಾಡಿಲ್ಲ. ಸೊ ಹಾಗಾಗಿ ಇಂಜಿನಿಯರಿಂಗ್ನಲ್ಲಿ ಮಾತ್ರ ಈ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಮಾಹಿತಿ ಬಂದಿದೆ. BNS ಅಲ್ಲಂತೂ ಆಗೋದಿಲ್ಲ, ಆಮೇಲೆ ಫಾರ್ಮಸಿನಲ್ಲಿಯೂ ಆಗೋದಿಲ್ಲ, ವೆಟರ್ನರಿನಲ್ಲಿಯೂ ಸಹ ಆಗೋದಿಲ್ಲ, ಆಮೇಲೆ BSc ಅಗ್ರಿನಲ್ಲಿಯೂ ಸಹ ಯಾಕಂದರೆ ಅಲ್ಲಿ ಮ್ಯಾಥಮೆಟಿಕ್ಸಲ್ಲಿ PC ಮೇಲೆ ಕನ್ಸಿಡರ್ ಮಾಡಿದ್ರೆ ಆ್ಯಕ್ಚುಲಿ PCMB ಎಲ್ಲ ಹಿಡಿದು ಆ್ಯಕ್ಚುಲಿ ರ್ಯಾಂಕಿಂಗ್ ಕೊಡ್ತಾರೆ. ಬಟ್ BSc ಅಗ್ರಿನಲ್ಲಿಯೂ ಸಹ ಯಾವುದೇ ರ್ಯಾಂಕಿಂಗ್ನಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದರೆ ಈ ಒಂದು ಏನು ಹೊಸದಾಗಿ ಬಿಡ್ತಾ ಇದ್ದಾರೆ ನೋಡಿ ರ್ಯಾಂಕಿಂಗ್, ಇದು ಕೇವಲ ಇಂಜಿನಿಯರಿಂಗ್ಗೆ ಮಾತ್ರ ಅಂತ ಮಾಹಿತಿ ಬರ್ತಾ ಇದೆ. ಸೊ ಈ ರೀತಿ ಸುದ್ದಿ ಬಂದಿದೆ. ಯಾವುದೇ ರೀತಿ ಅಫಿಷಿಯಲಿ ಯಾವುದೇ ರೀತಿ ನೋಟಿಫಿಕೇಷನ್ ಬಂದಿಲ್ಲ. ಬಟ್ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇದು ಕೇವಲ ಇಂಜಿನಿಯರಿಂಗ್ನಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ, ಬೇರೆ ಯಾವುದಕ್ಕೂ ರ್ಯಾಂಕಿಂಗ್ನಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ಬಂದಿದೆ. ನೋಡೋಣ ಇದು ಎಷ್ಟು ನಿಜ ಅಂತೇಳಿ. ಬಟ್ ನಾನು ಕೆಲವು ಕಡೆ ಓದಿದ್ದೇನೂ ಸಹ, ಮತ್ತು ಆಮೇಲೆ ನಾನು ಕೆಲವು ಡಿಸ್ಕಸ್ ಮಾಡಿದಾಗ ಎಕ್ಸ್ಪರ್ಟ್ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರೂ ಸಹ ಇದೇ ಹೇಳಿದ್ರು, ಅದೇ ಕಾರಣದಿಂದಾಗಿ ಬಯಾಲಜಿನಲ್ಲಿ ಯಾವುದೇ ರೀತಿ ನಾವು ಡಿಟೆಕ್ಟ್ ಮಾಡಲಾಗ್ತಿಲ್ಲ. ಸೊ ಹಾಗಾಗಿ ಇಂಜಿನಿಯರಿಂಗ್ನಲ್ಲಿ ಮಾತ್ರ ಬದಲಾವಣೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸರಿ, ನೋಡೋಣ, ಈ ಒಂದು ಮಾಹಿತಿ ತಿಳಿಸ್ಬೇಕು ಅಂತ ಅನಿಸಿದ್ದು. ಮತ್ತು ಆಮೇಲೆ ಈ ಒಂದು ನಿರ್ಧಾರ ನಿಮಗೇನು ಅನ್ನಿಸುತ್ತೆ, ಅಥವಾ ಎಲ್ಲಿ ಬದಲಾವಣೆ ಆಗಬೇಕು ಆಗಬಾರ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲೂ ಸಹ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಭಾಳ ಬೇಗನೆ ಇಂಜಿನಿಯರಿಂಗ್ ಟಾಪ್ 10 ಮತ್ತು ಟಾಪ್ 50 ಟಾಪ್ 80 ಈ ರೀತಿ ನಾನು ನಿಮಗೆ ಒಂದು ಪರ್ಫೆಕ್ಟ್ ಪ್ರಯಾರಿಟಿ ಮಾಡಿ ಕೊಟ್ಟಿರ್ತೇನೆ. ಓಕೆ, ಮತ್ತು ಕೌನ್ಸಿಲಿಂಗ್ ಮುಗಿಯವರೆಗೂ ನಿಮಗೆ ಗೈಡೆನ್ಸ್ ಕೊಡಲು ಪ್ರಯತ್ನ ಮಾಡ್ತೇನೆ. ಫೈನ್, BMS ಆಗಿರ್ಬೋದು, BHMS ಆಗಿರ್ಬೋದು, ಯುನಾನಿ ಆಗಲಿ, MBBS, ಡೆಂಟಲ್, ಮತ್ತು ಆಮೇಲೆ ಈ ಒಂದು KCETಲಿ ಬರುವಂಥ ಎಲ್ಲ ಕೋರ್ಸಸ್ಗಳ ಅನುಗುಣವಾಗಿ ನಿಮಗೆ PDF ಸಿಗುತ್ತೆ ಗ್ರೂಪಲ್ಲಿ, ಮತ್ತು ಟೆಲಿಗ್ರಾಮ್ ಲಿಂಕ್ನೂ ಸಹ ನೀವು ಅದು ಚಾನಲ್ನೂ ಸಹ ಫಾಲೋ ಮಾಡ್ಬೋದು. ಫೈನ್, ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸುಮ್ಮನೆ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.